I begin to I begin ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಬಿಂದು ವ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನು ಬಿಂದು. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇವತ್ತಿನ ವಿಡಿಯೋ ವರಮಹಾಲಕ್ಷ್ಮಿ ಹಬ್ಬದ ಇಂದಿನ ದಿನದ ವಿಡಿಯೋ, ಗುರುವಾರದ ವಿಡಿಯೋ. ಕ್ಲೀನಿಂಗ್ ಮಾಡ್ತಿದ್ದೀವಿ. ಅಂದರೆ ನಾನು ಅಲ್ಲಿದ್ದೆಲ್ಲ ಇದು ರೂಮ್ ಒಂದು ಕ್ಲೀನ್ ಮಾಡಿರಲಿಲ್ಲ, ಇನ್ನೆಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ರು. ಅದಕ್ಕೆ ಕ್ಲೀನಿಂಗ್ ಪ್ರೋಸೆಸ್ ಎಲ್ಲ ಮುಗಿದು ಆಮೇಲೆ ಹಬ್ಬದ ತಯಾರಿ ಮಾಡ್ಕೊಳ್ಳೋಣ ಅಂತ ಹೇಳಿ ರೂಮ್ನ ಕ್ಲೀನ್ ಮಾಡ್ತಾಯಿದ್ವಿ. ಒಂದೊಂದೇ ಹಬ್ಬ ಅಂದಮೇಲೆ ಇದ್ದೇ ಇರುತ್ತೆ, ಅದು ಕ್ಲೀನ್ ಮಾಡಿ ಇದು ಕ್ಲೀನ್ ಮಾಡು, ಬೆಡ್ಶೀಟ್ ಎತ್ತು, ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ. ನಿಮ್ಮ ಮನೆಗಳಲ್ಲಿ ಹಬ್ಬ ಯಾವ್ಯಾವ ರೀತಿ ಮಾಡ್ಕೊಂಡ್ರಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲಿ ನಾನು ಬೆಡ್ಶೀಟ್ ಎತ್ತುತ್ತಿದ್ದೀನಿ. ಬಂದು ಒಂದು 4 ಡೇಸ್ ಆಗಿತ್ತು, ಬಟ್ ಹಬ್ಬ ಅಲ್ವಾ, ಅವತ್ತಿನ ದಿನ ಎಲ್ಲ ಕ್ಲೀನ್ ಮಾಡಿ ಹೊಸದಾದ ಹಾಕ್ಕೊಂಡ್ರೇ, ಒಗ್ದಿರೋದೆಲ್ಲ ಹಾಕ್ಕೊಂಡ್ರೇ ಮನಸ್ಸಿಗೆ ಒಂಥರ ಖುಷಿ, ನೆಮ್ಮದಿ ಮತ್ತು ಹಬ್ಬದ ವಾತಾವರಣವೂ ಕೂಡ. ಹಸ್ಬೆಂಡ್ ಎಲ್ಲ ಫುಲ್ಲು ಸಜ್ಜೆ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡ್ಕೊತಿದ್ದಾರೆ. ಬ್ಯಾಕ್ಗ್ರೌಂಡಲ್ಲಿ ನನ್ನ ಮಗನ ಬುಸು ಬುಸು ಸೌಂಡ್ ಕೇಳಿಸ್ತಿರ್ಬೋದು. ಯಾರೆಲ್ಲ ಡಿಸ್ಟರ್ಬ್ ಆಗಿದ್ರೆ ರಿಯಲಿ ಸಾರಿ. ನಾನು ಏನಾದರೂ ಮಾತಾಡಬೇಕಿದ್ರೇ ಮಕ್ಕಳೇ ಹಾಗೆ, ಅವನಿಗಿನ್ನೂ ಅಷ್ಟು ಗೊತ್ತಾಗಲ್ಲ. ಕ್ಲೀನ್ ಮಾಡ್ಕೊಂಡಿದ್ದು ಆಯಿತು. ಸ್ವಲ್ಪ ಮಟ್ಟಿಗೆ ಬೇಡದೇ ಇರೋ ವಸ್ತುಗಳನ್ನೆಲ್ಲ ಹಾಗೆ ಸಜ್ಜೆ ಮೇಲಿಟ್ಟು ಯಾವ್ಯಾವ ಒಗಿಬೇಕಾಗಿರೋ ಬಟ್ಟೆನೆಲ್ಲ ತೊಳೆದಾಕ್ತಿದ್ದೀನಿ. ಇಲ್ಲಿ ನಾನು ಆರ್ಟ್ ಸ್ಟಾರ್ ವಾಷಿಂಗ್ ಮಿಷಿನ್ ತೊಗೊಂಡಿದ್ದೀನಿ. 9 kg ಸೈರನ್ ಬಟನ್ ಕೂಡ ಇದರಲ್ಲಿ ಆಪ್ಷನ್ ಇದೆ. ಚೆನ್ನಾಗಿ ಬಟ್ಟೆ ಒಗೆಯುತ್ತೆ. ಅಂದರೆ ಅಷ್ಟಷ್ಟು 35-40 ಸಾವಿರ ದುಡ್ಡು ಕೊಟ್ಟು ತೊಗೊಳಕ್ಕಾಗದೇ ಇರೋದ್ರೆ ಇದು ಆರಾಮಾಗಿ ತೊಗೋಬೋದು. ನೋಡ್ತಿರ್ಬೋದು ನೀವು ಎಷ್ಟು ಬಟ್ಟೆ ಒಗೆದಾಕಿದ್ದೀನಿ ಅಂತ. ಆರಾಮಾಗಿ ನೀವು ಎಷ್ಟು ಬೇಕಾದರೂ ಬಟ್ಟೆನ ನೀವು ಆರಾಮಾಗಿ ತೊಳ್ಕೊಬಹುದು. ಇಂಥ ವಾಷಿಂಗ್ ಪೌಡ್ರೇ ಬೇಕು ಅಂತ ಏನಿಲ್ಲ. ನೀವು ಯಾವುದು ರೆಗ್ಯುಲರಾಗಿ ಯೂಸ್ ಮಾಡ್ತಿದ್ದೀರೋ ಅದನ್ನೇ ಹಾಕಿ ವಾಶ್ ಮಾಡಿಕೊಂಡ್ರೆ ಆಯಿತು. ಜಾಲಿಸಿ ಮೇಲೆ ಒಣಗಾಕಿದೆ, ಬಟ್ ಅದೇ ಟೈಮ್ಗೆ ಮಳೆ ಬಂದುಬಿಡ್ತು ಜೋರಾಗಿ. ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು ಗುರುವಾರ. ತಿರ್ಗಾ ಎತ್ಕೊಬರೋದು ಏನು ಬೇಡ ಅಂತ ಹೇಳಿ ಅಲ್ಲೇ ತೊಳೆದಾಕಿ ಮನೆಗೆ ಬಂದೆ. ಈಗ ಅವನಿಗೂ ಸ್ವಲ್ಪ ಫೀಡ್ ಮಾಡಿಸಿ, ಸರಿ ತಿನ್ನಿಸಿ, ಮಲಗಿಸಿ ಇವಾಗ ಕ್ಲೀನಿಂಗಿಗೆ ಬಂದಿದ್ದೀನಿ. ಫಸ್ಟು ಬಟ್ಟೆ ಎಲ್ಲ ತೊಳೆದಾದ್ಮೇಲೆ ತಲೆಗೆ ಸ್ನಾನ ಮಾಡಿಕೊಂಡು ಈಗ ದೇವ್ರ ಸಾಮಾನೆಲ್ಲ ಎತ್ತಿ ಒಂದು ಕಡೆ ಇಟ್ಕೊಂಡ್ಬಿಟ್ಟಿದ್ದೀನಿ. ದೇವ್ರ ಮನೆ ಕ್ಲೀನ್ ಮಾಡಿಕೊಂಡ್ರೆ ಎಲ್ಲ ಕೆಲಸನೂ ಆದಂಗೆ. ಮೇಯ್ನು ದೇವ್ರ ಮನೆ ಕ್ಲೀನ್ ಮಾಡ್ಕೋಬೇಕು. ಈಗ ದೇವ್ರ ಮನೆ ಎಲ್ಲ ನೀಟಾಗಿ ಲಿಕ್ವಿಡ್ ಎಲ್ಲ ಹಾಕ್ಕೊಂಡು ಎಲ್ಲ ಒರೆಸಿ ಈಚೆ ಕಡೆ ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಇಲ್ಲೇ ಅವೆ ಗಂಧದ ಕಡ್ಡಿ ಅವೆ ಅಂತ ಹೇಳಲೇ. ಕೆಲವೊಂದಷ್ಟು ಇರುತ್ತವಲ್ಲ, ಯಾವುದು ಬೇಕು ಯಾವುದು ಬೇಡ, ಮತ್ತು ಅರಿಶಿನ ಕುಂಕುಮ ಅದಕ್ಕೆಲ್ಲ ಒಂದೇ ಡಬ್ಬದಲ್ಲಿ ಹಾಕಿ ಮಿಕ್ಕಿದ್ದನ್ನೆಲ್ಲ ತೆಗೆದು ಆಚೆ ಹಾಕ್ತಿದ್ದೀನಿ. ಎಷ್ಟು ಕ್ಲೀನ್ ಮಾಡಿದ್ರೂ ಏನಾದರೂ ಒಂದು ಇದ್ದೇ ಇರುತ್ತೆ. ಕ್ಲೀನ್ ಮಾಡ್ತಾನೆ ಇರು, ಬರೀ ಜೀವನ ಪೂರ್ತಿ ಬರೀ ಕ್ಲೀನ್ ಮಾಡೋದು ಎತ್ತಿಡು, ಕ್ಲೀನ್ ಮಾಡೋದು ಎತ್ತಿಡೋದು, ಇಷ್ಟೇ ಲೈಫ್ ಅನಿಸ್ಬಿಡುತ್ತೆ. ಬತ್ತಿನೆಲ್ಲ ಒಂದು ಕಡೆ ಹಾಕಿ ಯಾವ್ದ್ಯಾವುದು ಬೇಕು ಯಾವ್ದ್ಯಾವುದು ಬೇಡ ಎಲ್ಲ ಒಂದಕ್ಕೆ ಹಾಕಿ ನೀಟಾಗಿ ಎತ್ತಿಡ್ತಿದ್ದೀನಿ. ಇವಾಗ ದೇವ್ರ ಫೋಟೋಗಳಿಗೆಲ್ಲ ಕುಂಕುಮ ಎಲ್ಲ ಇಟ್ಕೊಂಬಿಡೋಣ ಅಂತ ಇಡ್ತಿದ್ದೀನಿ. ರಾಯರ ಫೋಟೋಗೆ ನಾನು ಕುಂಕುಮ ಇಡಲ್ಲ, ಅಂದರೆ ಸ್ವಲ್ಪ ಮಾತ್ರ ಇಡ್ತೀನಿ. ಫಸ್ಟು ಗಂಧನ ಇಟ್ಕೊಂಬಿಡ್ತೀನಿ. ಎಲ್ಲ ಫೋಟೋಗಳಿಗೂ ಒರೆಸಿ ವಿಭೂತಿ ಇಟ್ಟು ಆಮೇಲೆ ಕುಂಕುಮ ಅರಿಶಿನ ಕುಂಕುಮ ಇಡ್ತೀನಿ. ರಾಯರಿಗೆ ಮಾತ್ರ ಗಂಧದಿಂದ ತೇವ ನೀರು ಮಾಡಿಕೊಂಡು ಗಂಧ ಹಚ್ಕೊಂಡು ಇಟ್ಕೊತೀನಿ. ಇದು ಕೂಡ ಮಂತ್ರಾಲಯದಿಂದ ತಂದಿದ್ದು. ಅದೇ ಮೇಲ್ಗಡೆ ಮನ್ಮೋರಾಮ ಏನೋ ಇದೆ ಸಮಥಿಂಗ್ ನೇಮ್, ನಂಗೆ ಅಷ್ಟು ಗೊತ್ತಿಲ್ಲ. ಎಲ್ಲ ಫೋಟೋಗಳಿಗೂ ನೀಟಾಗಿ ಒರೆಸಿ ಅರಿಶಿನ ಕುಂಕುಮ ಇಟ್ಕೊಂಡೆ. ಹಬ್ಬದ ತಯಾರಿ ಸ್ವಲ್ಪ ಜಾಸ್ತಿನೇ ಅಂತಲೇ ಅನ್ಕೋಬಹುದು. ಯಾಕಂದರೆ ಅಷ್ಟು ಏನು ಮಾಡಬೇಕು ಗೊತ್ತೇ ಆಗಲ್ಲ. ಆಗಾಗಲೇ ಇವನಿಗೆ ಬೇರೆ ಬರಬೇಕಾಗುತ್ತೆ, ಫೀಡ್ ಮಾಡಿಸ್ತಾ ಇರಬೇಕಾಗುತ್ತೆ. ಇದು ಮಲ್ಲಿಗೆ ಹೂವಿನ ಹಾರ 400 ರೂಪಾಯಿ ಕೊಟ್ಟೆ. ನನ್ನ ಪ್ರಕಾರ ವರ್ತ್ ಅನ್ನಿಸ್ತು ಇದು, ಯಾಕಂದರೆ 1,000 ರೂಪಾಯಿ ಓಡ್ತಿದೆ. ಥರ್ಸ್ಡೇ ನಾನು ವೆಡ್ನೆಸ್ಡೇ ತೊಗೊಂಬಂದಿರೋದಕ್ಕೆ 400 ರೂಪಾಯಿ ಏನೋ ಕೊಟ್ಟಿದ್ದೆ ಸುಂಕದ ಕಟ್ಟೆಯಲ್ಲಿ. ಏನಿಲ್ಲವ ಫೋನ್ ಮಾಡ್ತಿದ್ದ ಅಂತ. ಅಯ್ಯೋ, ಈಗ ಅಂಕಿ ಸ್ವಲ್ಪ ಯಾರು ತಿಂತಾರಪ್ಪ? ಯಾವ ಫೋನ್ ಏನಿಲ್ಲ ನೋಡ ಇಲ್ಲ ಟೈಮ್
ಮುಂದೆ ಮಾಡೋದು ಬೆಳಗ್ಗೆ ಫೋನ್ ಮಾಡ್ರಿ ಕಣ ಅವ್ನಿಗೆ ನಾಯಿ ಫೋನ್ ಮಾಡ್ತೀನಿ 10 ಗಂಟೆ 10:30 ಜವಾರಿ ಅಂತ ಅಂದ ಅಣ್ಣಾಗಿ ಚುಕ್ಕಿ ಮಾಡ್ತೀನಿ ಅಂದ ಯಾವ ಫೋನ್ ಎಲ್ಲ ದಿನ ಕೊಯ್ರು ಗದ್ದೆ ಬೇರೆ ಕೊಯ್ರು ಇಟ್ಕಲ್ಲ ಅದು ಯಾರೋ ಕೊಯ್ತಿರ್ತೀವಿ ನಾಟಿ ಹಾಕೋಬೋದು ಅಂತಿದ್ದ ಹಾಂ ಓಹೋ ಎಲ್ಲ ಇಸ್ಕೋಗವಲ್ಲಪ್ಪ ಒಂದೇ 3-4 ಬಾಳೆನಪ್ಪ ಚೆನ್ನಾಗವೆ ಪಿಸ ಅಂತವೆ ಕೊಯ್ರು ಇವತ್ತು ಸಿಗ್ತದಂತ ಇವತ್ತು ಆಡ್ತೀನಿ ನಾಟಿ ಯಾರು ಹೇಳಿದ್ದಬ್ರು ಊರಿಂದ ನಮ್ಮ ಮಾವ ಬಂದಿದ್ದರು ಆ ಹಬ್ಬಕ್ಕೆ ಮಾವಿನ ಎಲೆ ಮತ್ತು ಗನ್ಕೆ ಸೊಪ್ಪು ಮತ್ತು ಊರಲ್ಲಿ ತರಣಿಕಾಯಿ ಬೆಳೆದಿದ್ರು ಅದು ಮತ್ತು ಒಂದು ಗೊನೆ ಬಾಳೆಹಣ್ಣು ತೊಗೊಂಬಂದಿದ್ರು ಪಾಪ ಬಸ್ಸಲ್ಲಿ ಇಟ್ಕೊಂಬಂದಿರೋದ್ರಿಂದ ಒಂದು 7-8 ಹಣ್ಣು ಸ್ವಲ್ಪ ಪ್ರೆಸ್ ಆದಂಗೆ ಆಗಿತ್ತು ಇನ್ನು ಮಿಕ್ಕಿದ ಬಾಳೆಹಣ್ಣೆಲ್ಲ ಚೆನ್ನಾಗೇ ಇತ್ತು ಅದನ್ನು ಎಲ್ಲ ಒಂದು ಕಡೆ ಇಟ್ಟಿಟ್ಟು ನನ್ನ ಪಾಡಿಗೆ ನಾನು ಪೂಜೆಗೆ ರೆಡಿ ಮಾಡ್ಕೊತಿದ್ದೆ ನಮ್ಮ ಅತ್ತೆಯವರು ಒಬ್ಬಟ್ಟಿಗೆ ಅಂತ ರೆಡಿ ಮಾಡ್ಕೊಂಡು ಹೂರ್ಣ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಟೈಮ್ ಆಲ್ರೆಡಿ 10 ಕಾಲು ಆಗಿಬಿಟ್ಟಿತ್ತು ಯಪ್ಪ ಹೇಗೆ ಟೈಮ್ ಹೋಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ಟೈಮ್ ಮಾತ್ರ ಫಾಸ್ಟಾಗಿ ಹೋಗ್ತಿದೆ ಕೆಲಸ ಮಾತ್ರ ಸ್ಲೋ ಆಗ್ತಿದೆ ಎಲ್ಲ ಆದಮೇಲೆ ನೈಟು 10:30 ಮೇಲೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಆದ್ವಿ ಏನು ಮಾಡಲಿಕ್ಕೆ ಹೋಗಲಿಲ್ಲ ನೋಡ್ತಿರ್ಬೋದು ಫುಲ್ಲು ಎಲ್ಲ ಹರಡ್ಕೊಂಬಿಟ್ಟಿದ್ದೀನಿ ಇದು ನಮಗೆ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಮನೆ ಇದು ನಮ್ಮ ಮನೆ ದೊಡ್ಡದಾಗಿದೆ ಅಂದರೆ ಎಲ್ಲದಕ್ಕೂ ಸ್ಪೇಸ್ ಬಿಟ್ಟಿದ್ದಾರೆ ವಾರ್ಡ್ರೋಬ್ ಒಂದು ಮಾಡಿಲ್ಲ ಅದೊಂದು ಬೇಜಾರು ಅಷ್ಟೇ ಇವರು ನಮ್ಮ ಮನೆಯವರವರ ಅಣ್ಣನ ಮಗಳು ಚಿನ್ಮಯ್ ಅಂತ ಅವನು ಹೋಗಲ್ಲ ಅವಳು ಬಿಡಲ್ಲ ಎತ್ಕೊತೀನಿ ಕೊಡಿ ಚಿಕ್ಕಮ್ಮ ಅಂತ ಎತ್ಕೊಂಡು ಏನೇನೋ ಆಟ ಆಡಿ ಕೊನೆಗೆ ಎತ್ಕೊಳ್ತಾ ಸಮಾಧಾನ ಮಾಡ್ತಾಯಿದ್ಲು ಊರಿಂದ ನಮ್ಮ ಮಾವ ಬಂದಿದ್ರಲ್ಲ ಈಚೆ ತಣ್ಣಗಾಗುತ್ತೆ ಅಂತ ಪ್ಯಾಸೇಜಲ್ಲಿ ಕೂತಿದ್ರು ಅವರು ಕೂಡ ಮಳೆ ಇವತ್ತೇ ಉಯ್ದುಬಿಡ್ತು ಮಳೆ ಇವತ್ತೇ ಜಾಸ್ತಿ ಉಯ್ದುಬಿಡ್ತು ಅಂದೆ ಮಳೆ ಅಯ್ಯೋ ಹೂ ಕಣಪ್ಪ ಅಯ್ಯೋ ನೆನ್ನೆ ಮನೆಯಲ್ಲಿ ಹಾಗೆ ಸ್ವಲ್ಪ ಈಚೆ ಮಾತಾಡ್ತಾ ಕೂರ್ತಾ ಪಕ್ಕದ ಮನೆ ಆಂಟಿ ಕೂಡ ಪಾಪನ ಮಾತಾಡ್ಸಿರ್ಲಿಲ್ಲ ಅಂತ ಅವರು ಕೂಡ ಬಂದಿದ್ದರು ಐ ಹೋಪ್ ನಿಮಗೆ ಗುರುವಾರದ ಅಂದರೆ ಹಬ್ಬದ ಇಂದಿನ ದಿನದ ತಯಾರಿ ಹೇಗೆಲ್ಲ ನಡೀತಾ ಇದೆ ಅಂತ ನಾನು ನಿಮಗೆ ತೋರಿಸಿದ್ದೀನಿ ಹಬ್ಬದ ವಿಡಿಯೋನ ಹೇಗೆಲ್ಲ ನಾನು ಕೂರಿಸಿದ್ದೆ ಹೇಗೆಲ್ಲ ವಿಸರ್ಜನೆ ಮಾಡಿದೆ ಹೇಗೆಲ್ಲ ಹಬ್ಬ ಮಾಡಿದ್ವಿ ಅಂತ ನಿಮಗೆ ನಾಳೆ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸಿ ದಿ ನೆಕ್ಸ್ಟ್ ವ್ಲಾಗ್ ಬಾಯ್